ರ್ಯಾಂಡಮ್ ಆಗಿ ಬಂದೆ, ಬೇಜಾರಾಗ್ಬೇಡಿ. ಸಡನ್ ಆಗಿ ಅಂತ ನೀವು ಮಾತಾಡೋದು ನಮಗ್ ಕನೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ, ನಾರ್ಮಲ್ ಆಗಿರುತ್ತೆ ಅಂತ ಹೇಳಿದ್ರೆ. ದೇವ್ರ ಫೋಟೋ ಪಕ್ಕದಲ್ಲೇ ಇಟ್ಟಿದ್ದಾರೆ ನೋಡಿ. ಮತ್ತೆ ಇವಾಗ ನಮ್ ಕಾರಲ್ಲಿ ಹೋಗೋಣ. ಇದು ನನ್ ಗರ್ಲ್ ಫ್ರೆಂಡ್ ಇದ್ದಂಗೆ ಇವರು. ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀನಿ. ಅಪ್ಪ ತಿಳ್ಕೊಂಡಾಗ 50 ರೂಪಾಯಿ ದಿವಸ ನೋಡಿದೀನಿ. ನಾವ್ ಅಪ್ಪ ಇದ್ದಾಗ ಒಂದ್ ದಿವಸ 5 ಲಕ್ಷ ಖರ್ಚು ಮಾಡಿದ ದಿವಸ ನೋಡಿದೀನಿ. ಅದಕ್ಕೆ ನನಗೆ ಖುಷಿ ಇದೆ. ಎಷ್ಟೋ ರಾತ್ರಿಗಳು ಹತ್ತು ಬಿಟ್ಟಿದೀನಿ, ಏನೋ ಇವೆಂಟ್ಸ್ ಇಲ್ಲ, ದುಡ್ಡಿಲ್ಲ ಅಂದಾಗ. ಸರಿ ಅಣ್ಣ, ನಮ್ಗೆ ಅನ್ನ ಸಾಂಬಾರು, ಒಂದ್ ಹಪ್ಳ. ನಿಂಗ್ ನಾನ್ ವೆಜ್ ಇದೆಯಾ ಅಲ್ಲಿ? ಕರೆಕ್ಟ್ ಆಗಿ ಅದೇ ಟ್ರೋಲ್ ಪೇಜಸ್ ನೆಗೆಟಿವ್ ಆಗಿ ಬರೆದವ್ರು ಇವತ್ತು ನನ್ ಬಗ್ಗೆ ಪಾಸಿಟಿವ್ ಆಗಿ ಬರೀತಿದ್ದಾರೆ. ನಂಗೆ ಶಾಕ್ ಅನ್ಸ್ಬಿಟ್ಟಿತ್ತು, ಇದು ನಿಜವಾಗ್ಲೂ ನಾವು ಅಪ್ಪನ ಅಂತ. ಯಾಕಂದ್ರೆ ಅಷ್ಟು ಸಣ್ಣ ವೀಕ್ ಆಗಿದ್ರು. ಇನ್ನೊಬ್ರು ನಮ್ಮ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಇಂಡಸ್ಟ್ರಿಗೆ ಒಬ್ಬರೇ ಬಾಸ್ ಹೆಸರೇ ಮಾಡ್ತಾ ಹೋಗ್ಬಿಟ್ರಿ. ನಮ್ ಡಿ ಬಾಸ್ ದರ್ಶನ್ ಸರ್. ನಮ್ ಬಾಸ್ ಹೆಸರು ಹೇಳಾದ್ಮೇಲೆ ಅವ್ರು ಕುಚಿಕ್ ಹೆಸರು ಹೇಳಿಲ್ಲ ಅಂದ್ರೆ ಹಿಂಗೆ, ನಮ್ಮ ಅಣ್ಣನ ಬಗ್ಗೆ ಹೇಳಿಲ್ಲ ಅಂದ್ರೆ ಹಿಂಗೆ. ಜನ ಇಲ್ಲಿ ಬಕ್ರಗಳಲ್ಲ, ಬ್ಯಾಕ್ ಗ್ರೌಂಡ್ ಇದೆ ಅಂದ ತಕ್ಷಣ ಬೆಳ್ಸಕ್ಕೆ, ಇರೋದೇ ದುಡ್ಡಿದೆ ಅಂತ ಬೆಳ್ಸಕ್ಕೆ. ಎಲ್ಲಿಗೆ ಹೋಗ್ತಿದೀವಿ ಬ್ರೋ ಈಗ? ಸುಮ್ನೆ ರ್ಯಾಂಡಮ್ ಆಗಿ, ನೀವ್ ಹೆಂಗ್ ರ್ಯಾಂಡಮ್ ಆಗಿ ಹೋಗ್ತಿದ್ರೆ ನಾನು ರ್ಯಾಂಡಮ್ ಆಗಿ ಹಿಂಗ್ ಹೋಗ್ತಾ ಇದೀನಿ. ನಮಸ್ತೆ ಎಲ್ರಿಗೂ, ವೆಲ್ಕಮ್ ಟು ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್. ನಾನಿವತ್ತು ಮತ್ತೊಂದು ಸೆಲೆಬ್ರಿಟಿ ಹೋಮ್ ಟೂರ್ ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ನಾನಿವತ್ತು ನಮ್ಮ ಕನ್ನಡ ಚಿತ್ರರಂಗದ ಹಿರಿಯ ಹಾಸ್ಯ ಕಲಾವಿದ್ರು ಬುಲೆಟ್ ಪ್ರಕಾಶ್ ಸರ್ ಮನೆಗೆ ಬಂದಿದ್ದೀನಿ. ಅವ್ರ ಫ್ಯಾಮಿಲಿ ಬಂದ್ಬಿಟ್ಟು ನನ್ನ ಹಿಂದೆ ನೋಡ್ತಿದ್ದೀರಲ್ಲ, ಸೊ ಈ ಬಿಲ್ಡಿಂಗ್ ಅಲ್ಲಿ ಇರೋದು ಅಂತ ಆಕ್ಚುಲಿ ಕೇಳ್ಪಟ್ಟಿದ್ದೀನಿ. ನನ್ನ ಫ್ರೆಂಡ್ ಒಬ್ಬ ರಕ್ಷಕ್ ಬುಲೆಟ್ ಅವ್ರಿಗೆ ಟಚ್ ಅಪ್ ಮಾಡ್ತಿದ್ದ, ಬಳ್ಳಾರಿ ಅಂತ, ನಾಗೇಶ್ ಬಳ್ಳಾರಿ ಅಂತ. ಸೊ ಅವನ್ನ ಕಾಂಟ್ಯಾಕ್ಟ್ ಇಟ್ಕೊಂಡು ಸಡನ್ ಆಗಿ ಒಂದು ವಿಸಿಟ್ ಕೊಡೋಣ, ನೋಡೋಣ ರಕ್ಷಕ್ ಬುಲೆಟ್ ಅವ್ರು ಸಿಗ್ತಾರ. ಹಲೋ, ಮೈಕ್ ಟೆಸ್ಟಿಂಗ್. ವಿನಂತಿ. ಆಕ್ಚುಲಿ ಇದೆ ಅನ್ಸುತ್ತೆ ಅವ್ರ ಕಾರು. ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡಿದೀವಿ. ಅಲ್ಲಿ ನೋಡಿ ಬುಲೆಟ್ ಅಂತ ಕೂಡ ಬರ್ದಿದೆ. ನೋಡೋಣ ಕಾರ್ ಇದೆ, ಏನಾರು ಸಿಗ್ತಾರ ಹೇಗೆ ನೋಡೋಣ ಬನ್ನಿ. ಲಿಫ್ಟ್ ಇದೆ, ಹೋಗೋಣ. ಮೋಸ್ಟ್ಲಿ ಇದೇ ಮನೆ ಅನ್ಸುತ್ತೆ. ಅಂದ್ರೆ ಮುಂಚೆ ಅವ್ರು ಇಲ್ಲಿ ಇರ್ಲಿಲ್ಲ, ಈಗ ಇಲ್ಲಿದ್ದಾರೆ ಅಂತ ನನ್ನ ಫ್ರೆಂಡ್ ಬಳ್ಳಾರಿ ಹೇಳಿರೋದ್ರಿಂದ ಅವನ್ನೇ ಕರ್ಕೊಂಡು ಬಂದಿದ್ದೀನಿ. ನೋಡೋಣ. ನನ್ನ ಫ್ರೆಂಡ್ ಬಳ್ಳಾರಿ ಒಂದ್ ಮಾತು ಹೇಳಿರ್ತೀನಿ ಅಂತ ಹೇಳಿದ್ದ. ಬ್ರೋ ಚಂದನ್ ಅಂತ, ಸೊ ರಕ್ಷಕ್ ಬುಲೆಟ್ ಏನಾರು ಸಿಗ್ತಾರ ಅಂತ. ಬರ್ಬೋದಾ? ಸೀದಾ ಒಳಗಡೆ ಬನ್ನಿ ಅಂದ್ರೆ ನೋಡಿ ಬುಲೆಟ್ ಪ್ರಕಾಶ್ ಸರ್. ಸ್ಟಾರ್ಟಿಂಗ್ ಅಲ್ಲೇ ನಾವು ಬುಲೆಟ್ ಪ್ರಕಾಶ್ ಸರ್ನ ನೋಡ್ಬೋದು. ನೋಡಿ ಹಾಲ್. ಒಂದು 5 ಮಿನಿಟ್ಸ್ ಅಂತ ಹೇಳಿದ್ದಾರೆ. ಸೊ ಸ್ನಾನ ಮಾಡ್ತಿದ್ರೆ ಒಂದು 5 ಮಿನಿಟ್ಸ್ ಕೂತಿರಿ ಅಂತ ಹೇಳಿದ್ರೆ. ಬ್ರೋ ಬಂದ್ರು. ಹಾಯ್ ಬ್ರೋ, ಚೆನ್ನಾಗಿದ್ದೀರಾ? ಸೂಪರ್ ಬ್ರೋ. ಮತ್ತೆ ರ್ಯಾಂಡಮ್ ಆಗಿ ಬಂದೆ, ಬೇಜಾರಾಗ್ಬೇಡಿ. ಸಡನ್ ಆಗಿ ಅಂತ. ಆಕ್ಚುಲಿ ನಮ್ ಕಾನ್ಸೆಪ್ಟೇ ಅದಿತ್ತು, ರ್ಯಾಂಡಮ್ ಆಗಿ ಸೆಲೆಬ್ರಿಟೀಸ್ ನ ಮೀಟ್ ಮಾಡ್ಬೋದಾ ಹೇಗೆ ಅಂತ. ಸೊ ಅದಕ್ಕೋಸ್ಕರ ಪಟ್ಟಂತ ಬಂದಿದ್ದು. ಇಲ್ಲ ಇಲ್ಲ, ಇವಾಗ ಜಸ್ಟ್ ರೆಡಿ ಆದೆ. ಓಕೆ, ಹಂಗೆ ನಮ್ಮ ಹುಡುಗ ಹೇಳ್ತಾ ಬಂದಿದ್ದಾರೆ. ಆರಾಮಲ್ಲ? ಆರಾಮ್. ಸಡನ್ ಆಗಿ ಒಳಗಡೆ ಬನ್ನಿ ಅನ್ಬಿಟ್ಟು. ಇಲ್ಲ, ನಮ್ಮ ಮನೆಗೆ ಯಾರೇ ಬಂದ್ರು ಅಂದ್ರೆ ನನಗೆ ಆಚೆ ನಿಲ್ಲೋದು, ಮನೆ ಮುಂದೆ ವೇಟ್ ಮಾಡೋದು ನನ್ಗೆ ಇಷ್ಟ ಆಗಲ್ಲ. ಯಾರೇ ಬಂದ್ರು ನನ್ನ ಡ್ರೈವರ್ ಆಗಿರ್ಬೋದು, ಯಾರೇ ಆಗಿರ್ಬೋದು ಹೇಳ್ತಾರ ಅವರು ಈ ತರ ಬಂದಿದ್ದಾರೆ ಅಂತ. ನಾನೇ ಒಬ್ಬರು ಕಡೆ ಮೀಟ್ ಮಾಡ್ಬಿಡ್ತೀನಿ. ಅವ್ರು ಕಾಯಿಸೋದ್ರೆ ನಮ್ಗೆ ಏನು ಸಿಗಲ್ಲ. ಥ್ಯಾಂಕ್ ಯು ನನ್ನ ಮನೆಗೆ ಬಂದಿದ್ಕೆ. ಥ್ಯಾಂಕ್ ಯು ಬ್ರೋ. ಹೇಗ್ ನಡೀತಿದೆ ಬ್ರೋ? ನೆಕ್ಸ್ಟ್ ನಡೀತಾ ಇದೆ ಇವಾಗ. ಅಂದ್ರೆ ನಾನು ಯಾವ್ದು ಪ್ಲಾನ್ ಮಾಡಲ್ಲ. ಫಸ್ಟ್ ಆಫ್ ಆಲ್ ನನಗೆ ಏನ್ ಬರುತ್ತೆ, ನನಗೆ ಯಾರು ಸಿಗುತ್ತೆ ಕೆಲಸ, ನನಗೆ ಇಷ್ಟ ಆದ್ರೆ ಖಂಡಿತ 100% ಕೊಟ್ಟು ಮಾಡ್ತೀನಿ. 100% ಕೊಟ್ಟು ಮಾಡಿದ್ಕೆ ಇವತ್ತು ಬಜರಿ ಬ್ಯಾಚಲರ್ಸ್ ರನ್ನರ್ ಅಪ್ ಆಗಿರೋದು. ಸುವರ್ಣ ಸೆಲೆಬ್ರಿಟಿ ಲೀಗ್ ಅಂತ ಒಂದು ಶೋ ಮಾಡಿದೆ, ಬಿಗ್ ಬಾಸ್ ಮಾಡಿದೆ. ಅದು ಒಂದು ಸ್ಮಾಲ್ ಏಜ್ ಗೆ ನೀವು ಬಿಗ್ ಬಾಸ್ ಅಂತ ದೊಡ್ಡ ರಿಯಾಲಿಟಿ ಶೋ ಹೋದ್ರೆ ಅದು ಜನರ ಆಶೀರ್ವಾದ. ಒಂದು ಕಲರ್ಸ್ ಗೆ ಅವತ್ತು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನನ್ನ ಮೊದಲನೇ ರಿಯಾಲಿಟಿ ಶೋ ಅದು ನನ್ನ ಲೈಫ್ ಅಲ್ಲಿ. ಅದು ಸುದೀಪ್ ಅಣ್ಣನ್ ಜೊತೆ ಒಂದು ಜರ್ನಿ ಮಾಡಿದ್ದೆ. ನೋಡ್ರೆ ಖುಷಿ ಆಗುತ್ತೆ. ಖುಷಿ ಆಯ್ತು. ಸಕ್ಕದಾಗಿ ಇಟ್ಕೊಂಡಿದ್ದೀರಾ ಅಂದ್ರೆ ಒಂದು ಫ್ರೆಶ್ನೆಸ್ ಇದೆ. ಎಲ್ಲೂ ಕೂಡ ಗಜಿಬಿಜಿ ಇಲ್ಲ, ಸಖತ್ ಕೂಲ್ ಆಗಿದೆ. ಇಲ್ಲ, ನಾನು ಯಾವಾಗ್ಲೂ ಇರ್ತಂದ್ರೆ ನನ್ನ ಮನೇಲಿ ಯಾವಾಗ್ಲೂ ಅಷ್ಟೇ. ನಾನು ಇರ್ಲಿ ಇಲ್ದಿರೋ ಹೋಗಿ ಇಷ್ಟೇ ಸೈಲೆಂಟ್ ಆಗಿರುತ್ತೆ ನನ್ನ ಮನೆ. ಸೌಂಡ್ ಇರಬಾರ್ದು. ನಾನ್ ಮನೇಲಿ ಇದ್ರು ಅಷ್ಟೇ, ನನ್ನ ರೂಮ್ ಆಯ್ತು, ನಾನು ಆಯ್ತು ಅಷ್ಟೇ. ಊಟಕ್ಕೆ ಬರ್ತೀನಿ, ಕೂತ್ಕೊಂತೀನಿ, ಊಟ ಕೊಡ್ತಾರೆ ಮಮ್ಮಿ, ಊಟ ತಿಂತೀನಿ. ನನ್ ರೂಮ್ ಹೋದ್ರೆ ಸಾಂಗ್ಸ್ ಹೇಳ್ಕೊಂಡು ಯಾರು ಬರ್ಕೊಂಡು ಆರಾಮಾಗಿ ಕೂತಿರ್ತೀನಿ ಪೀಸ್ ಆಗಿ. ಹೇಗಿರುತ್ತೆ ಬ್ರೋ ನಿಮ್ಮ ರೂಟೀನ್? ಅಂದ್ರೆ ಈಗ ನಾರ್ಮಲ್ ಪೀಪಲ್ ತರನೇ ಇರುತ್ತೆ ನಾರ್ಮಲ್, ಬಟ್ ನಿಮ್ ಶೆಡ್ಯೂಲ್ಸ್ ಗಳಿರುತ್ತೆ, ಒಂದ್ ಪ್ರೋಗ್ರಾಮ್ ಗಳಿರುತ್ತೆ. ಒಂದ್ ಪ್ರೋಗ್ರಾಮ್ ಹೋಗ್ಬೇಕಂದ್ರೆ ಹೇಗೆ ಕ್ಯಾಲೆಂಡರ್ ಮಾಡ್ಕೊಂತೀರಾ? ಹೇಗೆ ಅಂದ್ರೆ ನನಗೆ ಹಂಗ ನಾರ್ಮಲ್, ನನಗೆ ಸೆಲೆಬ್ರಿಟಿ ಫೀಲು, ನನಗೆ ಜನ ಏನೋ ಒಂದ್ ಪಟ್ಟ ಕೊಟ್ಟಿದ್ದಾರೆ, ನನ್ ಇಷ್ಟ ಅದೆಲ್ಲದಕ್ಕೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ. ನಾನ್ ಮನೆ ಒಡೆ ಬಂದ್ಮೇಲೆ ನಾರ್ಮಲ್ ರಕ್ಷಕೇನೆ. ನಾನ್ ಕಾರ್ ಹತ್ತಿ ಯಾವ್ದೋ ಒಂದ್ ಇವೆಂಟ್ ಹೋಗಿದ್ದೀನಿ ಅಂತ ಹೇಳಿದ್ರೆ ಜನ ನನ್ನ ನೋಡಕ್ ಇಷ್ಟಪಡ್ತಾರೆ, ನನ್ನ ಫೋಟೋ ತಗೊಳಕ್ ಇಷ್ಟಪಡ್ತಾರೆ ಅಂತ ಹೇಳಿ ಅವ್ರ ಹತ್ರನು ಅಷ್ಟೇ ನಾರ್ಮಲ್ ಆಗಿರ್ತೀನಿ. ನನ್ಗೇನೋ ಒಂದ್ ರಕ್ಷಕ್ ಏನೋ ರೀಸೆಂಟ್ ಆಗಿ ಹೇಳ್ತಿದ್ರು ಆರ್ ಬಾಸ್ ಅಂತ ಮತ್ತೊಂದ್ ಹೇಳ್ತೀನಿ. ನನಗೆ ಯಾವ ಪಟ್ಟಾನು ಕೊಡ್ಬಾಡ್ರಪ್ಪ, ನಾನೊಬ್ಬ ರಕ್ಷಕ್ ಅಷ್ಟೇ.
ನಮ್ಮ ಅಪ್ಪನ್ಗೆ ಅಷ್ಟು ಇಷ್ಟ ಪಡ್ತೀರಾ, ನಮ್ಮ ಅಪ್ಪನ ಪ್ರೀತಿನ ನನಗೆ ಇವತ್ತು ತೋರಿಸ್ತಿದ್ರಲ್ಲ, ಅದೇ ನನಗೆ ಸಾಕದೇ ಖುಷಿ. ನಂಗೆ ನಾರ್ಮಲ್ ಆಗಿ ಬೆಳಗ್ಗೆ ಇದ್ರು ಅಷ್ಟೇ ಜಿಮ್ಗೆ ಹೋಗ್ತೀನಿ, ರೊಟೀನ್ ಜಿಮ್ ಮುಗಿಸ್ಕೊಂಡ್ ಬಂದಾದ್ಮೇಲೆ ನಾನು ಫುಡ್ ಒಂದು ಪ್ಯಾಟರ್ನ್ ಇರುತ್ತೆ, ಅದೆಲ್ಲ ನೀಟಾಗಿ ತಿನ್ಕೊಂಡು 1 1 ಅವರ್ಗೆ ಫುಡ್ ತಿಂತಾ ಇರ್ಬೇಕು. ಈವೆಂಟ್ಸ್ ಆಚೆ ಹೋಗ್ತೀನಿ, ಇಲ್ಲ ಎಲ್ಲರೂ ಹೋಗ್ಬೇಕಂತ ಹೇಳಿದ್ರೆ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ತೀನಿ ಅಷ್ಟೇ. ಅದ್ ಬಿಟ್ರೆ ಪಬ್ಬು ಪಾರ್ಟಿ ಮತ್ತೊಂದು ವೇಸ್ಟ್ ಎಲ್ಲರಿಗೂ ಸಿಗೋದು, ಅದು ಎಷ್ಟೇ ದೊಡ್ಡವರಾಗಿ ಟೈಮ್ ವೇಸ್ಟ್ ಎಲ್ಲ ಮಾಡೋದಿಲ್ಲ. ಅವ್ನು ಎಷ್ಟೇ ದೊಡ್ಡವನಾಗಿರೋ ಪರವಾಗಿಲ್ಲ, ನನ್ನ ಒಂದ್ ಜಾಗನೇ ನನಗೆ ಇಷ್ಟ. ನಾನು ಎಲ್ಲೇ ಏನೋ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಹಂಗೆ ಹಿಂಗೆ ಅದೆಲ್ಲ ಎಂತದ್ದು ಇಲ್ಲ. ಏನಂದ್ರೆ ನಿಮ್ ಜೊತೆ ಮಾತಾಡಿದಾಗ ಒಂದ್ ಜಡ್ಜ್ಮೆಂಟ್ ಅಂದ್ರೆ ಈಗ ಸ್ವಲ್ಪ ಸಿಕ್ಕಿದೆ ಅಂತಲ್ಲ, ಒಂದ್ ಮಾತಾಡಿದಾಗ ಏನ್ ಗೊತ್ತಾಯ್ತಂದ್ರೆ, ಸೊ ನೀವು ಮಾತಾಡೋದು ಸಿಂಪಲ್ ಆಗಿರುತ್ತೆ, ನೀವು ಮಾತಾಡೋದು ನಮಗ್ ಕನೆಕ್ಟ್ ಆಗುತ್ತೆ, ಗೊತ್ತಾಗುತ್ತೆ, ನಾರ್ಮಲ್ ಆಗಿ ಅಂತ ಹೇಳಿದ್ರೆ ಅಂತ ಅನ್ಸುತ್ತೆ. ಆದ್ರೆ ಇದು ಒಂದು ಟೈಮ್ ಮುಂಚೆ ಅನ್ಸ್ತಿತ್ತು ರಕ್ಷಕ್ ಹೇಳೋದ್ ಹಿಂಗೆಲ್ಲ ಆರ್ಶು ಅಂತ. ಅದಾದ್ಮೇಲೆ ಸಾಕಷ್ಟು ಜನ ನನ್ನ ತುಂಬಾ ರೀಸೆಂಟ್ ಆಗಿ ಎಲ್ಲಾರು ಮೀಟ್ ಮಾಡಾದ್ಮೇಲೆ ಹೇಳ್ತಿದ್ರು, ನಾವೇ ನಿಮ್ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ರಿ, ನೀವ್ ಹಂಗಲ್ಲ, ನೀವ್ ಇಷ್ಟು ಚೆನ್ನಾಗಿ ಮಾತಾಡ್ಸ್ತೀರಾ ಹಂಗೆ ಹಿಂಗೆ ಅಂತ. ಅಂದ್ರೆ ಪಾಪ ಅವ್ರು ಅನ್ಕೊಳ್ಳೋದು ತಪ್ಪಲ್ಲ, ನಾವಿರೋದು ತಪ್ಪಲ್ಲ. ಇವತ್ತು ಜನರಿಂದ ನನ್ನಿಂದ ಅವ್ರು ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಅವ್ರು ನನ್ಗೆ ಅನ್ನ ಹಾಕಿದ್ರೆ ನಾನು ಇಲ್ಲಿ ತಿಂತೀನಿ, ಇಲ್ಲ ಅಂತ ಹೇಳಿದ್ರೆ ನಾನೇನು ಇಲ್ಲ, ಖಾಲಿಯಾಗಿ ಕೂತ್ಕೊಂಡಿರ್ಬೇಕು. ಹೇಗ್ ತಗೊಂಡ್ರಿ ಅಂತ ನನಗೆ, ನಾನು ಯೂಟ್ಯೂಬರ್ ಆಗಿ ನಾನು ಒಂದಷ್ಟು ಪ್ಲೇಸಸ್ ಹಾಕ್ತೀನಲ್ಲ, ಒಂದು ನೆಗೆಟಿವ್ ಬಂದ್ರು ಇವ್ನು ಯಾಕೆ ಹಿಂಗಾಗ್ದ, ಬೇಜಾರಾಗ್ಬಿಡುತ್ತೆ, ಏನಕ್ಕೆ ಹಿಂಗಾಗ್ತಾ ಅಂತ. ಓಕೆನಾ? ಸೊ ನಿಮ್ಗೆ ಅಷ್ಟು ಆ ಟೈಮಲ್ಲಿ ಒಂದ್ ಟೈಮಲ್ಲಿ ಅಷ್ಟು ಇದು ಮಾಡಿದಾಗ ಹೌದೌದು. ಇವಾಗ ಇದು ನಾ ಇಂಡಸ್ಟ್ರಿ ಮನೆಯಿಂದಾನೇ ಬಂದಿರೋದ್ರಿಂದ ಚಿಕ್ಕ ವಯಸ್ಸಿಂದಾನು ಏಳು ಬೀಳ್ಗಳು, ನೆಗೆಟಿವ್ ಪಾಸಿಟಿವ್, ಈ ದೊಡ್ಡವರು ಚಿಕ್ಕವರು ಪ್ರತಿಯೊಂದು ನೋಡ್ಕೊಂಡ್ ಬಂದಿದ್ದೀನಿ. ಅದಕ್ಕೆ ನನಗೆ ಯಾವ್ದು ಇವತ್ತು ಯಾರೋ ಒಬ್ರು ಟೀಕೆ ಮಾಡ್ತಾರೆ, ನೆಗೆಟಿವ್ ಮಾಡ್ತಾರೆ ಅಂದ್ರೆ ಅದ್ ನನಗೆ ಯಾವತ್ತೂ ತಟ್ಟೋದು ಇಲ್ಲ. ಅಂದ್ರೆ ಒಂದಲ್ಲ ಒಂದಿನ ನಮಗ್ ಗೊತ್ತಾದಾಗ ಏನು ಅಂತ ನೀವೇ ಪ್ರಮೋಟ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಇವತ್ತು ಅದೇ ಟ್ರೋಲ್ ಪೇಜಸ್ ನೆಗೆಟಿವ್ ಆಗಿ ಬರೆದವ್ರು ಇವತ್ತು ನನ್ನ ಬಗ್ಗೆ ಪಾಸಿಟಿವ್ ಆಗಿ ಬರೀತಿದ್ದಾರೆ, ಅದು ಖುಷಿ ಆಗ್ತಿದೆಯಲ್ಲ. ಬನ್ನಿ ಆನ್ ದ ವೇ ಹೋಗ್ತಾ ಮಾತಾಡ್ಕೊಂಡು ಹೋಗೋಣ. ರಕ್ಷಕ್ ಅವ್ರ ಜೊತೆ ಆಚೆ ಹೋಗೋ ಟೈಮ್ ಸಿಗಿದೆ. ಸಣ್ಣದಾಗ ಒಂದ್ ಮನೆ ನೋಡ್ಬಿಡಿ, ಜಸ್ಟ್ ಇಲ್ಲಿ ಅವ್ರ ಅಕ್ಕ ಬಾವ ಫೋಟೋ ಹಾಕಿದ್ದಾರೆ. ಬುಲೆಟ್ ಪ್ರಕಾಶ್ ಸರ್ ಅಣ್ಣವ್ರ ಜೊತೆ ಇರೋದು, ಅಪ್ಪು ಸರ್ ಫೋಟೋ, ದೇವ್ರ ಫೋಟೋ ಪಕ್ಕದಲ್ಲೇ ಇಟ್ಟಿದ್ದಾರೆ ನೋಡಿ. ರಕ್ಷಕ್ ಬುಲೆಟ್ ಅವ್ರಿಗೆ ಫ್ಯಾನ್ ಗಿಫ್ಟ್ ಕೊಟ್ಟಿರೋದು. ಬುಲೆಟ್ ಪ್ರಕಾಶ್ ಸರ್ ಅವರ ಮಗಳು ಮತ್ತೆ ಬುಲೆಟ್ ಪ್ರಕಾಶ್ ಅವರು. ಇಲ್ಲಿ ನಮ್ಮ ಕಿಚ್ಚ ಸುದೀಪ್ ಸರ್, ಬಿಗ್ ಬಾಸ್ ಟೈಮ್. ಇಲ್ಲಿ ನಮ್ಮ ಬುಲೆಟ್ ಪ್ರಕಾಶ್ ಸರ್ ಅವರು ಎಲ್ಲ ಲೆಜೆಂಡರಿ ಆಕ್ಟರ್ ಜೊತೆ ವರ್ಕ್ ಮಾಡಿರೋ ಫೋಟೋಸ್ ಎಲ್ಲ ಇದೆ. ಅದೃಷ್ಟ ಬಂದ್ರೆ ಕತ್ತೆ ಒದ್ದಂಗೆ ಒದ್ಕೊಂಬರ್ತದೆ ಅನ್ನೋದಕ್ಕೆ ಇದೇ ಸಾಕ್ಷಿ ಮಾದೇಶ್ವರ. ಟಾಪ್ ಅಲ್ಲಿ ಅವರು ಬಂದಿರೋ ಗಿಫ್ಟ್ ದರ್ಶನ್ ಸರ್ ಜೊತೆ ಇರೋದು. ಅಣ್ಣ ಮುನ್ ಸ್ಟೆಪ್ ಯಾರು ಹೇಳ್ಕೊಟ್ರ ನಿನ್ಗೆ? ಬೈ ಬರ್ತು ನಮ್ಮ ಅಪ್ಪನ ಬ್ಲಡ್ ನನಗೆ ಬಂದಿರೋದು ಅಷ್ಟೇ. ನೋಡ್ರಿ ನಮ್ ಕ್ಯಾಮ್ರಾಮನ್ ನಾಗೇಶ್ ಬೆಳ್ಳಾರಿ, ಇವ್ರನ್ನ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿ ನೋಡಿರ್ತೀರಾ. ರುದ್ರಾಕ್ಷಿ ಮಾಲೆ ಹೌದು, ಮಾಲಿದೇನೆ ಇದು ಪ್ರಾಪರ್ಟಿ ಎತ್ತಿರೋದಾ? ನಾನು ಸೀರಿಯಲ್ ಅವ್ರಿಗೆ ಹೇಳ್ಬೇಕು ನನ್ನ ಮಗನಿಗೆ. ಮತ್ತೆ ಇವಾಗ ನಮ್ ಕಾರಲ್ಲಿ ಹೋಗೋಣ. ರಕ್ಷಕ್ ಬುಲೆಟ್ ಅವರ ಕಾರ್, ತಾರ್, ರೆಡ್ ತಾರ್. ಇದು ನನ್ ಗರ್ಲ್ ಫ್ರೆಂಡ್ ಇದ್ದಂಗೆ ಇವರು, ತುಂಬಾ ಚೆನ್ನಾಗಿ ಕೇರ್ ಮಾಡ್ತೀನಿ. ನೋಡೋಣ ಬಾ, ನೀನು ಹತ್ಕೋ. ನನ್ ಕಾರಿಂದ ಫಸ್ಟ್ ದೃಷ್ಟಿ ಅದನ್ನ ಇನ್ನೂ ಚೆನ್ನಾಗಿ ಹಿಡಿತದಾನೆ. ಹೌದು, ಇದ್ರಲ್ಲಿ ಓಪನ್ ಬರುತ್ತಲ್ಲ ಬ್ರೋ, ಫುಲ್ ಓಪನ್ ಇರೋದು. ಫುಲ್ ಓಪನ್ ಬರುತ್ತೆ. ಈಗ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದೀವಿ ರಕ್ಷಕ್ ಅವರ ಗರ್ಲ್ ಫ್ರೆಂಡ್ ಜೊತೆ. ಅಂದ್ರೆ ಕಾರ್ ಗರ್ಲ್ ಫ್ರೆಂಡ್ ಅಪ್ಪ, ಬೇರೆ ಅನ್ಕೊಂಡ್ಬಿಡಿ ಆಮೇಲೆ. ಇಲ್ಲ ಅಂದ್ರೆ ನನ್ ಯಾಕೆ ಗರ್ಲ್ ಫ್ರೆಂಡ್ ಅಂದ್ರೆ ನನ್ ಸಿಕ್ಕಾಪಟ್ಟೆ ಓಡೋದು ಇದೊಂದೇ ಕಾರಲ್ಲಿ. ಅಂದ್ರೆ ಬಡವ್ರ ಮಕ್ಕಳು ನಾವು. ನಾನ್ ಬಡವ, ನಮ್ಮ ಅಪ್ಪ ಸಾವುಕಾರ, ನಾನ್ ಬಡವರು. ಅದಕ್ಕೆ ಇದೊಂದೇ ಕಾರ್ ಇರೋದು ಅಂತ ಇದೊಂದೇ ಕಾರಲ್ಲಿ ಓಡಾಡೋದು. ಅದನ್ನ ಚೆನ್ನಾಗಿ ನೋಡ್ಕೊಂತೀನಿ. ಡೈಲಿ ಬೆಳಿಗ್ಗೆ ವಾಶ್ ಆಗಿರ್ಬೇಕು, ಡೀಸೆಲ್ ಇರ್ಬೇಕು ಕರೆಕ್ಟ್ ಕಾರಲ್ಲಿ. ಆಚೆ ಓಡ್ತೀವಿ. ನಾನು ಕೂತ್ಕೊಳ್ಳೋ ಜಾಗ, ನಾನು ಇರೋ ಜಾಗ ನೀಟಾಗಿರ್ಬೇಕು. ಈಗ ನಾನು ತುಂಬಾ ಇಷ್ಟ ಪಡೋದಿದಲ್ವಾ, ನನ್ ಗರ್ಲ್ ಫ್ರೆಂಡ್ ಅಂತ. ನಾನು ಅರ್ಥ ಮಾಡ್ಕೊಂಡಿರೋದು ಲೈಫ್ ಹಿಂಗೆ ಅಂದ್ರೆ, ಕಾರ್ ಇರೋದು, ಮನೆ ಇರೋದು, ಒಡವೆ ಇರೋದು, ದುಡ್ಡಿರೋದು ಅದು ಸಾವುಕಾರ ಅಲ್ಲ. ನಾವ್ ಜನರ ಹತ್ರ ಹೆಂಗ್ ಬಾಳ್ತಿದೀವಿ, ನಾವ್ ಹೆಂಗಿದೀವಿ ಅಷ್ಟೇ. ನಾನ್ ರೂಮ್ಗೆ ಹೋಗಿ ನೀವ್ ನೋಡಿದ್ರು ಅಂದ್ರೆ ನಾನ್ ಕಾಟೆ ಹಾಕಿಲ್ಲ, ನಾನ್ ಬೆಟ್ಟ ಕೆಳಗಡೆ ಹಾಕೊಂಡಿದೀನಿ. ನನಗ್ ತೀರಾ ಸಿಂಪಲ್ ಲೈಫ್ ಇಷ್ಟ. ನನಗೆ ಏನೋ ಆಡಂಬರ ಜೀವನ, ನಮ್ಮ ಅಪ್ಪ ನನ್ನ ಬೆಳೆಸ್ಬಿಟ್ಟಿದ್ದಾರೆ, ರಾಯಲ್ ಆಗಿ ತೋರಿಸಿದಾರೆ ನನ್ನ ಲೈಫ್ ನ. ನಂಗೆ ಎಂತದ್ದು ಅಪ್ಪ ತಿರ್ಕೊಂಡಾಗ 50 ರೂಪಾಯಿ ದಿವಸ ನೋಡಿದೀನಿ. ನಾವ್ ಅಪ್ಪ ಇದ್ದಾಗ ಒಂದ್ ದಿವಸ 5 ಲಕ್ಷ ಖರ್ಚು ಮಾಡಿದ ದಿವಸ ನೋಡಿದೀನಿ. ಅದಕ್ಕೆ ನನಗೆ ಖುಷಿ ಇದೆ ನಾನೇನ್ ಮಾಡ್ತಿದೀನಿ ಅಂತ. ಇಲ್ಲಿವರೆಗೂ ನಾನು ಏನಾದ್ರು ಬಂದಿದ್ದೀನಿ ಅಂತ ಹೇಳಿದ್ರೆ, ಈ ಕಾರ್ ತಗೊಂಡಿದೀನಿ ಅಂತ ಹೇಳಿದ್ರೆ ಅದು ನಮ್ ಸ್ವಂತ ದುಡ್ಡಲ್ಲಿ. ಇವತ್ತು ನಾನು EMI ಕಟ್ತೀನಿ ಇದಕ್ಕೆ. ನನ್ನ ಒಂದು ಶ್ರಮದಲ್ಲಿ ನಾನು ಎಲ್ಲ ಕಡೆ ದುಡ್ಕೊಂಡ್ ಬರ್ತಿರೋದು. ಒಂದಷ್ಟು ಜನ ಆಗ್ತಾರೆ, ಹೇಳ್ತಾರೆ ಅವ್ರ ಅಪ್ಪನ್ ದುಡ್ಡು ಶೋಕಿ ಮಾಡ್ತಾನೆ ಹಂಗೆ ಹಿಂಗೆ ಅಂತ. ಅಲ್ಲ, ನನಗ್ ಗೊತ್ತದು ನಾನ್ ಏನ್ ಮಾಡ್ತೀನಿ, ನಾನ್ ಎಷ್ಟ್ ಕಷ್ಟ ಬೀಳ್ತೀನಿ, ಎಷ್ಟೋ ರಾತ್ರಿಗಳು ಹತ್ಬಿಟ್ಟಿದೀನಿ. ಏನೋ ಈವೆಂಟ್ಸ್ ಇಲ್ಲ, ದುಡ್ಡಿಲ್ಲ ಅಂದಾಗ.
ನಾನು ನಾರ್ಮಲ್ ಆಗಿ ಲೈಫ್ ಲೀಡ್ ಮಾಡಕ್ಕೆ ಇಷ್ಟಪಡೋದು, ರಾಯಲ್ ಆಗಿ ಮತ್ತೊಂದ್ ಎಂತದೂ ಇಲ್ಲ. ನಂಗೆ ಎಲ್ಲ ಸುತ್ತ ಕಾಫಿ ಕುಡಿಬೇಕಾ, ಚಿಕ್ಕ ಅಂಗಡಿ ಆಗ್ಲಿ ದೊಡ್ಡ ಅಂಗಡಿ ಆಗ್ಲಿ ಕುಡಿತೀನಿ. ನಾನು ಆತರ ನಾರ್ಮಲ್ ಆಗದೆ. ರಕ್ಷಕ್ ನಾನ್ ನೋಡಿದವ್ರಿಗೆ ಗೊತ್ತಾಗತ್ತೆ, ಈ ಬ್ಲಾಗ್ ನಾನ್ ನೋಡ್ತಿರೋರ್ಗೆ ರಕ್ಷಕ್ ಏನು ಅಂತ ಗೊತ್ತಾಗತ್ತೆ. ಮತ್ತೆ ರಕ್ಷಕ್ ಜೊತೆ ಇದ್ದವ್ರಿಗೆ ಗೊತ್ತಾಗತ್ತೆ ಇವ್ನು ಇರೋದೇ ಹಿಂಗೆ ಗುರು ಅಂತ. ಕೆಲವ್ರಿಗೆ ಅನ್ಸ್ಬೋದು, ಓ ಇವರೆಲ್ಲ ಪ್ಲಾನ್ ಮಾಡ್ಕೊಂಡು ಈ ಬ್ಲಾಗ್ ಮಾಡ್ತಿದಾರ ಮತ್ತೊಂದ ಅಂತ. ನಾನ್ ರ್ಯಾಂಡಮ್ ಆಗಿ ಇರೋದೇ ಹಿಂಗೆ ಇರಕ್ ಇಷ್ಟಪಡ್ತೀನಿ ಅಷ್ಟೇ. ಅಂದ್ರೆ ಅದೇ ಹೇಳಿದ್ದು, ನಾವ್ ಹಾಕೋ ಬಟ್ಟೆ ಏನೋ ದುಡ್ಡು, ಕಾರು, ಮನೆ ಹಂಗಲ್ಲ. ನಾವ್ ಜನನ ಹೆಂಗ್ ಮಾತಾಡಿಸ್ತೀವಿ, ಹೆಂಗಿರ್ತೀವಿ, ನಮ್ಮ ಏನಂತಾರೆ ಒಂದು ಪರ್ಸನಾಲಿಟಿ ಏನು, ಅದೆಲ್ಲ ಅರ್ಥ ಮಾಡ್ಕೊಬೇಕಷ್ಟೇ, ಇನ್ನೇನಿಲ್ಲ. ಎಲ್ಲರೂ ನಮ್ಮ ಬಾಸ್ ಕಾಣಿಸ್ತಾ ಇರ್ತಾರಪ್ಪ ಅವಾಗ. ಆ ಟೈಮ್ ಅಲ್ಲಿ ಇವ್ರು ಕ್ರಿಯೇಟ್ ಮಾಡಿರೋ ಅಷ್ಟು ಕ್ರೇಜ್ ಯಾರು ಕ್ರಿಯೇಟ್ ಮಾಡಿಲ್ಲ ಏನಂತೀರಲ್ಲ. ನಿಜವಾಗ್ಲು ಅಂದ್ರೆ ಇವತ್ತು ಉಪ್ಪಿನ ಸಿನಿಮಾ ನೋಡ್ತಿದ್ರೆ ಗುರು ಹೆಂಗುರು ತಲೆ ಬಂತು ಅದಕ್ಕೆ ಹೇಳಿದ ಅವಾಗ್ಲೇ, ಇಂಟೆಲಿಜೆಂಟ್ ಗುರು. ಆ ತರ ಮಾಸ್ಟರ್ ಮೈಂಡ್ ಎಲ್ಲ ಯಾರಿಗೂ ಬರಲ್ಲ. ಗುರು ನಾನು ಒಂದಷ್ಟು ಜನ ಸೆಲೆಬ್ರಿಟೀಸ್ ನೇಮ್ ಹೇಳ್ತೀನಿ, Okay. ಜಸ್ಟ್ ಒಂದ್ ವರ್ಡ್ ಅಲ್ಲಿ ಟ್ರಾವೆಲ್ ಹೋಗೋ ಗಂಟ ಒಂದ್ ಟೈಮ್ ಪಾಸ್ ಆಗ್ಲಿ ಅಂತ. ಅಪ್ಪು ಸರ್, ಪವರ್, ರಕ್ಷಿತ್ ಶೆಟ್ಟಿ ಅವರು, ಸೈಲೆಂಟ್ ಕಿಲ್ಲರ್. ರಕ್ಷಿತ್ ಶೆಟ್ಟಿ ಸರ್ ಏಕೆ ಬ್ರೋ? ನಿಜವಾಗ್ಲು ಅವ್ರು ಮಾತಾಡಲ್ಲ, ಏನು ಇಲ್ಲ. ಅವ್ರ ಒಂದು ಸಿನಿಮಾ ಬಂದ್ರೆ ಸಾಕು, ಅವ್ರೇನೋ ಅಂತ ಅದ್ರಲ್ಲಿ ಪ್ರೂವ್ ಮಾಡ್ತಾರಲ್ಲ, ಅದಕ್ಕೆ ಸೈಲೆಂಟ್ ಕಿಲ್ಲರ್. ಸೈಲೆಂಟ್ ಆಗಿ ತಗೊಂಡ್ ಹೋಗ್ತಾರೆ ಇಡೀ ಸಿನಿಮಾನ ಅಂದ್ರೆ ಜನನ್ನ ಕೂಣಿಸ್ತಾರೆ. ಇನ್ನ ನೆಕ್ಸ್ಟ್ ಏನಾಗುತ್ತೆ ಅಂತ ಕೂಣಿಸ್ತಾರಲ್ವಾ, ಅದು ಮೇನ್. ಅವರಿಂದ ಅದ್ ಕಲಿಯ ಎಮೋಷನ್ಸ್ ನ ಕಟ್ಟಿಟ್ಕೊಂತಾರೆ. ಲಾಸ್ಟ್ ಅಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಆ ಹಳ್ಳುನ ಹಿಡ್ಕೊಂಡಿರೋ ಹತ್ಬಿಡ್ಬೇಕು ಗುರು, ಆಗಲ್ಲ ಥಿಯೇಟರ್ ಹೋಗಿಸ್ತಾರೆ ಅಂತಾರಲ್ಲ, ಅದು ರಕ್ಷಿತ್ ಶೆಟ್ಟಿ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ರಿಷಬ್ ಶೆಟ್ಟಿ ಸರ್ ಮಾಸ್ಟರ್ ಮೈಂಡ್, ಇಂಡಸ್ಟ್ರಿನೇ ನೆಕ್ಸ್ಟ್ ಲೆವೆಲ್ ತಗೊಂಡೋದವರು, ಡಿವೈನ್ ಸ್ಟಾರ್. ಇನ್ನೊಬ್ರು ನಮ್ಮ ಇಂಡಸ್ಟ್ರಿನ ನೆಕ್ಸ್ಟ್ ಲೆವೆಲ್ ತಗೊಂಡೋಗಿದ್ದಾರೆ. ಗೊತ್ತಾಗ್ಬಿಡತ್ತಲ್ವಾ ಯಶ್ ಅಣ್ಣ. ನೋಡಿ ಟಾಕ್ಸಿಕ್ ಅಂತ ಸಿನಿಮಾ ಮಾಡ್ತಾರೆ, ಅದ್ರ ಬಗ್ಗೆ ಅವ್ರು ಎಲ್ಲೂ ಮೀಡಿಯಾದಲ್ಲಿ ಬಂದು ಮಾತಾಡಿಲ್ಲ. ನಾನು ಹಿಂಗ್ ಮಾಡ್ತಾ ಹಿಂಗ್ ನಡೀತಿದೆ ಅಂತ. ಅವ್ರು ಒಂದೇ ಮಾತಾಡಿ ಸಿ ಕುಟುಂಬ ಅವಾರ್ಡ್ಸ್ ಅಂತ ಅನ್ಕೊಂತೀನಿ, ಇಂಡಸ್ಟ್ರಿನ ಬೇರೆ ಲೆವೆಲ್ ತಗೊಂಡ್ ಹೋಗ್ತೀನಿ ಅಂತ. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಇವತ್ತು ಬೇರೆ ಲೆವೆಲ್ ಅಲ್ಲ, ಇಡೀ ಬೇರೆ ಬೇರೆ ಇಂಡಸ್ಟ್ರಿ ಅವರೆಲ್ಲ ನಮ್ಮನ್ನ ನೋಡ್ಬೇಕು, ಆ ಲೆವೆಲ್ ತಗೊಂಡೋಗಿಟ್ಟಿದಾರಲ್ಲ, ಅದಕ್ಕೆ ನಿಜವಾಗ್ಲೂ ಖುಷಿ ಇದೆ. ಶಿವಣ್ಣ ಅಣ್ಣ ಎನರ್ಜಿ, ಶಿವಣ್ಣ ಅಂದ್ರೆ ಎನರ್ಜಿ. ನಾನು ಅವಾಗ್ಲೇ ಹೇಳ್ದಂಗೆ DKDಲಿ ನಾನು ಪರ್ಫಾರ್ಮ್ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ಭರ್ಜರಿಲಿ ನಾನು ಕೊಟ್ಟಿದ್ ಬಿಲ್ಡಪ್ ನೋಡಿದ್ರೆ ಡಿಕೆಡಿ ಹೋಗ್ಬಿಡ್ಬೇಕು ಅಂತ ಎಲ್ಲರೂ ಹೇಳ್ತಿದ್ರು. ನೋಡಿದ್ರೆ ನಂಗೆ DKDನೇ ಕೊಡ್ಲಿಲ್ಲ, ಕೊನೆಗೆ ಮನೇಲಿ ಕೂಡ್ಸ್ಬಿಟ್ಟಿದ್ರು. ಅವಾಗ ನಾನು ಬೇಜಾರ್ ಮಾಡ್ಕೊಂತ ಇದ್ದೆ. ಅವಾಗ ಚಾನಲ್ ಕಾಲ್ ಮಾಡಿ ಈ ತರ ಒಂದು ಸ್ಪೆಷಲ್ ಪರ್ಫಾರ್ಮೆನ್ಸ್ ಇದೆ ಬರ್ಬೇಕು ಅಂತ ಹೇಳಿದ್ರು. ಇವತ್ತು ನಾವೆಲ್ಲ ಇಷ್ಟೆಲ್ಲ ಫುಲ್ ಸ್ಪೋರ್ಟಿವ್ ಆಗಿ ಮಾತಾಡ್ತೀವಿ, ಇಷ್ಟು ಎನರ್ಜಿ ಡಾನ್ಸ್ ಮಾಡ್ತೀವಿ, ಎಲ್ಲ ಇದೀವಿ ಅಂತ ಹೇಳಿದ್ರೆ ನೋಡಿ, ಅವ್ರ ಅಷ್ಟು ವಯಸ್ಸು ಆದ್ರೂನು ಅವ್ರ ಗೊತ್ತಾಗೋದಿಲ್ಲ. ಎಷ್ಟು ಸಿನಿಮಾಗಳು ಯಾರ ಸ್ಟಾರ್ಸ್ಗೂ ಇಲ್ಲ ಸಿನಿಮಾ, ಅಷ್ಟು ಲೈನ್ ಅಪ್ಸ್ ಇದೆ, ಶೋಸ್ ಮಾಡ್ತಿದ್ದಾರೆ. ನೀವು ಸಿನಿಮಾ ಅನ್ನೋದು ಬಿಟ್ಟಿ ಮಾತಾಡ್ಬೇಕು ಅಂತ ಹೇಳಿದ್ರೆ, ಯಾಕಂದ್ರೆ ನಾವು ಅವರೆಲ್ಲ ಒಂದೇ ಏರಿದ್ರೆ ಇರೋದು. ಅಲ್ಲಿ ನಮ್ಮ ಆಫೀಸ್ ಇರೋದು ಶಿವಣ್ಣ ಮನೆ ಹತ್ರನೇ. ನಿಜವಾಗ್ಲೂ ಅಂದ್ರೆ ಬೆಳಿಗ್ಗೆ ಎದ್ದು ಅವ್ರು ವಾಕಿಂಗ್ ಹೋಗೋದು, ರ್ಯಾಂಡಮ್ ಆಗಿ ಯಾರಾದ್ರೂ ಸಿಕ್ಕಿದ್ರೆ ಫೋಟೋ ಕೇಳಿದ್ರೆ ಫೋಟೋ ಕೊಡೋದು, ಅಷ್ಟು ಸಿಂಪ್ಲಿಸಿಟಿ. ನಿಜವಾಗ್ಲೂ ಆತರ ನಾನು ನೋಡೇ ಇಲ್ಲ ಶಿವಣ್ಣ ತರ. ಇಷ್ಟಪಟ್ಟಿದೀವಿ, ಇಷ್ಟಪಡ್ತಾನೆ ಇರ್ತೀವಿ. ಓಕೆ, ನೆಕ್ಸ್ಟ್ ಯಾರಿದಾರೆ ಬಳ್ಳಾರಿ? ನಿನ್ಗೆ ಯಾರ್ದನ ಹೆಸರಿದ್ರೆ? ಇಂಡಸ್ಟ್ರಿಗೆ ಒಬ್ರೇ ಬಾಸು. ಬಾಸ್ ಹೆಸರೇ ಮಾಡ್ತಾ ಹೋಗ್ಬಿಟ್ರಿ. ನಮ್ ಡಿ ಬಾಸು ದರ್ಶನ್ ಸರ್, ನನ್ ಜೀವ, ನನ್ ಉಸಿರು, ನನ್ ಪ್ರಾಣ, ನನ್ ದೇವ್ರು. ಇಷ್ಟೇ ಸಾಕು, ಇಷ್ಟೇನೆ. ಡಿ ಫಾರ್ ದರ್ಶನ್ ಅಂಡ್ ಬಿ ಫಾರ್ ಬುಲೆಟ್. ದರ್ಶನ್ಗೆ ಕೊಡ್ಬೇಕಾಗಿರೋ ಅವಶ್ಯಕತೆ ಇಲ್ಲ, ದರ್ಶನ್ ಯಾವಾಗ್ಲೂ ಇಲ್ಲಿ ಇರ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ. ಆಕ್ಚುಲಿ ಬ್ರೋ ಏನ್ ಗೊತ್ತಾ, ನನ್ ಲಿಸ್ಟ್ ಅಲ್ಲಿ ಫಸ್ಟ್ ಇದ್ದಿದೆ ಅವರು. ಯಾಕೆ ಹೇಳಿಲ್ಲ ಅಂದ್ರೆ, ಸೊ ನಾನು ಇಷ್ಟು ನೇಮ್ಸ್ ಹೇಳಿದಾಗ ನೆಕ್ಸ್ಟ್ ನೀವೇನಾದ್ರು ಕೇಳ್ತೀರಾ ಅಂತ. ನಾನ್ ಯಾವತ್ತು ನಮ್ ಬಾಸ್ ನ ಬಿಡ್ಕೊಡಲ್ಲ, ಬಿಟ್ಟಿಲ್ಲ, ಬಿಡ್ಕೊಡೋದು ಇಲ್ಲ, ಬೇರೆ ಮಾತೇ ಇಲ್ಲ. ಇವಾಗ ಏನೋ ರೀಸೆಂಟ್ ಕಾಂಟ್ರವರ್ಸಿ ಆಗಿದೆ, ಮತ್ತೊಂದಾಗಿ, ಅದೆಲ್ಲ ಬಿಟ್ಟು ಮಾತಾಡ್ಬೇಕು ಅಂತ ಹೇಳಿದ್ರೆ, ನಾನು ಅವ್ರನ್ನ ಚಿಕ್ಕ ವಯಸ್ಸಿನ ನೋಡ್ಕೊಂಡ್ ಬಂದಿರೋನು, ಅವ್ರ ಸಿನಿಮಾ ನೋಡಿರೋನು, ಅವ್ರ ಜೊತೆ ಇದ್ದವನು, ಅವ್ರ ಹತ್ರ ಬೈಸ್ಕೊಂಡಿರೋನು, ಒಡ್ಸ್ಕೊಂಡಿರೋನು. ಅದಕ್ಕೋಸ್ಕರ ನಿಜವಾಗ್ಲೂ ಖುಷಿ ಅನ್ಸುತ್ತೆ. ಅದೇನೇ ಆಗಿರ್ಬೋದು, ಅದಷ್ಟು ಆಚೆ ಬರ್ತಾರೆ. ಹೇಳ್ತಿದ್ರು ಫ್ಯಾನ್ಸ್ ಕಮ್ಮಿ ಆಗ್ಬಿಡುತ್ತೆ, ಮತ್ತೊಂದ್ ಆಗ್ಬಿಡುತ್ತೆ ಅಂತ. ಚಾನ್ಸೇ ಇಲ್ಲ. ಒಂದ್ಸಲಿ ಇಷ್ಟಪಟ್ಟಾದ್ಮೇಲೆ ಇಷ್ಟಪಟ್ಟಂಗೆ ಲೆಕ್ಕ. ಅದು ಚೇಂಜ್ ಆಗಕ್ಕೆ ನಾವೇನ್ ನೋಟೆನ್ ಕ್ಯಾಟಾಡ್ತಲ್ಲ ಇಲ್ಲಿ, ಅದು ಓಪನ್ ಆಗಿ ಹೇಳ್ತೀನಿ. ಹೆಸರು ಮರ್ತೋಗ್ಬಿಟ್ಟಿದ್ದೀರಾ ನೀವು? ನಮ್ ಬಾಸ್ ಹೆಸರು ಹೇಳಾದ್ಮೇಲೆ ಅವ್ರು ಕುಚಿಕ್ ಹೆಸರು ಹೇಳಿಲ್ಲ ಅಂದ್ರೆ ಹಿಂಗೆ, ನಮ್ಮ ಅಣ್ಣನ ಬಗ್ಗೆ ಹೇಳಿಲ್ಲ ಅಂದ್ರೆ ಹಿಂಗೆ. ಸುದೀಪ್ ಅಣ್ಣ ಒಂದು ತಿಂಗಳು ನಾನು ಜರ್ನಿ ಮಾಡಿದ್ದು. ಜರ್ನಿ ಅನ್ನೋದ್ ಬಿಟ್ಟಿನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪನ ಜೊತೆ ನಮ್ಮ ಅಪ್ಪ ಅವರು ಸಿನಿಮಾಗಳು ಮಾಡಿರೋಂಥಗಳು, ಮತ್ತೆ ಇದು ನಾನು ಬಿಗ್ ಬಾಸ್ ಸ್ಟೇಜ್ ಅಲ್ಲಿ ಹೇಳಿದ್ದೆ. ಸುದೀಪ್ ಅಣ್ಣ ನಮ್ ಸಿನಿಮಾ ಐತಲ ಕಡಿ ಸಿನಿಮಾಗೆ ಅಪ್ಪ ಪ್ರೊಡ್ಯೂಸ್ ಮಾಡಿದ್ರು. ಆ ಟೈಮ್ ಅಲ್ಲಿ ಅಣ್ಣ ಬಂದು ಆಕ್ಟ್ ಮಾಡಿ ಅಂತದ್ದು ಒಂದ್ ಸಾಂಗ್ ಶೂಟ್ ಮಾಡಿದ್ದು.
ಪೇಮೆಂಟೇ ತಗೊಂಡ್ಲಿಲ್ಲ ಅಣ್ಣ, ನಿನ್ಗೋಸ್ಕರ ನಾನು ಫ್ರೀ ಆಗಿ ಮಾಡ್ತೀನಿ ಅಂತ ಹೇಳಿದ್ರು. ಸುದೀಪ್ ಅಣ್ಣ ಫ್ರೀ ಆಗಿ ಬಂದು ಆಕ್ಟ್ ಮಾಡಿ ಸಾಂಗ್ ಮಾಡ್ಕೊಟ್ಬಿಟ್ಟೋದ್ರು. ನಿಜವಾಗ್ಲೂ ಇವತ್ತಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅದು ಬಿಗ್ ಬಾಸ್ ಸ್ಟೇಜಲ್ಲೂ ಥ್ಯಾಂಕ್ಸ್ ಹೇಳಿದ್ರು, ಇವತ್ತಿಗೂ ಥ್ಯಾಂಕ್ಸ್ ಹೇಳ್ತೀನಿ, ಇವತ್ತಿಗೂ ಅದ್ ನೆನ್ಸ್ಕೊಂತೀನಿ. ಯಾಕಂದ್ರೆ ಅವತ್ ನಮ್ಮಪ್ಪ ಪ್ರೊಡ್ಯೂಸರ್ ಆದಾಗ ತುಂಬಾ ಕಷ್ಟಪಟ್ಟು ಪ್ರೊಡ್ಯೂಸರ್ ಆಗಿದ್ದು ನಮ್ಮಪ್ಪ. ಅವತ್ತು ನಾನ್ ನಿನ್ಗೆ ಏನೋ ಒಂದ್ ಸಾಂಗ್ ಮಾಡ್ಕೊಡ್ತೀನಿ, ನಾನು ಏನ್ ಪೇಮೆಂಟ್ ಕೊಡ್ಬೇಡ ನೀನು ಅಂತ ಹೇಳಿದ್ದು. ಇಂಟರ್ವ್ಯೂ ತರ ಆಗ್ತದೆ ಅಂತ ಅನ್ಕೊಬಹುದು ಜನ ಎಲ್ಲಾರು. ರ್ಯಾಂಡಮ್ ಹೋಗ್ತಿರೋದು ನಾವು, ನನ್ ಮನ್ಸಲ್ಲಿ ಇದೆ ಅದನ್ನ ನಾನು ಮಾತಾಡ್ತಾ ಇರೋದು. ಯಾಕಂದ್ರೆ ಇಂಡಸ್ಟ್ರಿಲಿ ನಮ್ಮಪ್ಪ ಎಲ್ಲಾರ ಜೊತೆ ಆಕ್ಟ್ ಮಾಡಿರೋದು, ಯಾರ ಜೊತೆ ಆಕ್ಟ್ ಮಾಡಿಲ್ಲ ಅನ್ನಂಗೆ ಇಲ್ಲ. ರಾಜ್ಕುಮಾರ್ ಸರ್ ಜೊತೆ ಆಕ್ಟ್ ಮಾಡ್ಬಿಟ್ಟಿದ್ದಾರೆ. ಇವತ್ತಿನ ಜನರೇಷನ್ ಯಾರ್ಯಾರು ಬಂದಿರೋ ಎಲ್ಲರ ಜೊತೆ ಆಕ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದೊಂದು ಖುಷಿ ಇದೆ. ಅದಕ್ಕೆ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ಅವರು ಆರೋಗ್ಯ ಸಮಸ್ಯೆ ಆದಾಗ್ಲೂ ಕೂಡ ಅವರು ಪವರ್ ಕಾಣಿಸ್ಕೊಂಡಿದ್ರು. ಹೌದು, ಲಾಸ್ಟ್ ನಾನು ನೋಡಿದ್ದು ನಮ್ಮಪ್ಪನ ಪೌಗ್ರೂರ್ನಲ್ಲೇ ನಂಗೆ ಶಾಕ್ ಅನ್ಸ್ಬಿಟ್ಟಿತ್ತು, ಇದು ನಿಜವಾಗ್ಲೂ ನಮ್ಮ ಅಪ್ಪನ ಅಂತ. ಯಾಕಂದ್ರೆ ಅಷ್ಟು ಸಣ್ಣ ವೀಕ್ ಆಗಿದ್ರು, ಹೆಲ್ತ್ ಇಶ್ಯೂಸ್ ಆಗಿತ್ತು. ಆ ಟೈಮಲ್ಲೂ ಕೂಡ ನಾವು ಹೈದ್ರಾಬಾದ್ ಹೋಗಿ ಶೂಟ್ ಮುಗಿಸ್ಕೊಂಡ್ ಬಂದಿದ್ದು. ಅದು ಕೂಡ ಆದ್ರೂ ಕೂಡ ಬ್ರೋ ಆ ಎನರ್ಜಿ ಏನಿತ್ತು ಸೇಮೇ ಇತ್ತಲ್ಲ ಆ ಸಿನಿಮಾದಲ್ಲಿ. ಅಂದ್ರೆ ಕೆಲವ್ರು ಹೆಂಗ್ ಅನ್ಕೊಂತಿದ್ರು ಅಂತಂದ್ರೆ, ಸೆಟ್ಗೆ ಹೋದಾಗ ಬುಲೆಟ್ ಪ್ರಕಾಶ್ ಡೈಲಾಗ್ ಹೇಳಕ್ ಆಗಲ್ವಂತೆ, ನಿಂತ್ಕೊಳಕ್ ಆಗಲ್ವಂತೆ, ಆಕ್ಟ್ ಮಾಡಕ್ ಆಗಲ್ವಂತೆ ಅಂತ. ನಮ್ಮಪ್ಪ ಹೆಂಗೆ ಅಂತ ಹೇಳಿದ್ರೆ, ನಾನು ಕಣ್ಣಾರೆ ನೋಡಿದೀನಿ. ಒಂದ್ಸಲಿ ಸ್ಕ್ರಿಪ್ಟ್ ಪೇಪರ್ ನೋಡಿದ್ವಿ ಅಂತ ಹೇಳಿದ್ರೆ ನಾವಾದ್ರೂ ಪದೇ ಪದೇ ಹಿಂಗ್ ನೋಡ್ತೀವಿ, ಡೈಲಾಗ್ ಶೀಟ್ ಬೈಟ್ ಮಾಡ್ಕೊಂತೀವಿ, ಅದ್ ಯಾವ ಟೌನ್ ಅಲ್ಲಿ ಹೇಳ್ಬೇಕಂತ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಂತೀವಿ. ನಮ್ಮಪ್ಪ ಹಂಗಲ್ಲವೇ ಅಲ್ಲ, ಒಂದ್ಸಲಿ ಸ್ಕ್ರಿಪ್ಟ್ ನೋಡಿದ್ರ ಏನ್ ಇವತ್ತಿಂದು ಇಷ್ಟೇನಾ, ಸರಿ ಆಯ್ತು, ಡೈಲಾಗ್ ಒಂದ್ಸಲಿ ಹೇಳ್ಬಿಡಿ, ತಲೆಗೆ ಹಾಕೊಂಡ್ರು ಅಂತ ಹೇಳಿದ್ರೆ ಇಡೀ ದಿನ ಅಷ್ಟು ಡೈಲಾಗ್ ಶೀಟ್ ಅಲ್ಲಿ ಇರೋ ಒಂದು ಡೈಲಾಗ್ಸ್ ಗಳು, ಆ ಸ್ಕ್ರಿಪ್ಟ್ ಆಗಿರ್ಬೋದು ಎಲ್ಲ ಸರಿ ಇರುತ್ತೆ ನಮ್ಮ ಅಪ್ಪನ್ಗೆ. ಅದಕ್ಕೆ ಇವತ್ತು ಲೆಜೆಂಡರಿ ಆಕ್ಟರ್ ಅಂತ ಅನ್ಕೊಂಡಿರೋದು. ಅಂದ್ರೆ ಸ್ಪಾಟ್ ಅಲ್ಲಿ ನೀವು ಸ್ಕ್ರಿಪ್ಟ್ ಬಿಟ್ಟು ಯಾರು ಬೇರೆ ಮಾಡ್ತಿದ್ರು ಅಂತ ಹೇಳಿದ್ರೆ, ಸಾಧಕೋಕಿಲ್ಲ ಅಂಕಲ್ ಮತ್ತೆ ನಮ್ಮಪ್ಪ ಇಬ್ರು ಒಂದ್ಸಲಿ ಕೂತ್ಕೊಂಡ್ಬಿಟ್ರು ಸೆಟ್ ಅಲ್ಲಿ. ಆ ಸೆಟ್ ಧ್ವಂಸ ಅಂತ ಅನ್ಕೊಳ್ಳಿ. ನಿಜವಾಗ್ಲೂ ಅಷ್ಟು ನಗ್ತಾ ಇದೀರಿ ನಾವು ಸ್ಪಾಟ್ ಅಲ್ಲಿ ನೋಡ್ಬೇಕಾದ್ರೆ. ಏನ್ಗೂ ಇಬ್ರು ಸ್ಕ್ರಿಪ್ಟ್ ಅಲ್ಲಿ ಇರೋದು ಯಾವ್ದು ಹೇಳಲ್ವಲ್ಲ ಪಾಪ, ಅಷ್ಟು ಕಷ್ಟಪಟ್ಟು ಡೈರೆಕ್ಟರ್ ಬರ್ದಿರ್ತಾರೆ, ಇವ್ರಿಬ್ರು ಸ್ಕ್ರಿಪ್ಟ್ ಅಲ್ಲಿ ಇರೋದು ಯಾವ್ದು ಹೇಳ್ತಾ ಇಲ್ವಲ್ಲ, ಎಲ್ಲ ಆನ್ ಸ್ಪಾಟ್ ಅವ್ರಿಗೆ ಏನ್ ಅನ್ಸೋ ಅದನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅದು ಡೈರೆಕ್ಟರ್ಗೂ ಕೂಡ ಮಜಾ ಅನ್ಸ್ತಾ ಇರುತ್ತೆ ಕೂತ್ಕೊಂಡು ಮಾನಿಟರ್ ಅಲ್ಲಿ ನೋಡ್ಬೇಕಾದ್ರೆ. ನಾನ್ ಏನ್ ಅನ್ಕೊಂಡಿದ್ಯಾ? ಗಂಡ್ಸು ಅನ್ಕೊಂಡಿದ್ದೀನಿ, ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಓಕೆ ಬ್ರೋ, ನಿಮ್ಗೆ ಯಾವ ಮೂಮೆಂಟ್ ಅಲ್ಲಿ ಅನಿಸ್ತು ನಾನು ಸಿನಿಮಾ ಕನ್ನಡ ಇಂಡಸ್ಟ್ರಿ ಸಿನಿಮಾ ಮಾಡ್ಬೇಕು, ದೊಡ್ಡ ಮಟ್ಟಿಗೆ ನಿಲ್ಬೇಕು ಅಂತ? ಇಲ್ಲ ಸಿನಿಮಾ ನೋಡ ಅನಿಸ್ತಾ, ಇಲ್ಲ ಬ್ಯಾಕ್ ಗ್ರೌಂಡ್ ಅಪ್ಪ ಇದಾರೆ ಸೊ ಮಾಡ್ಬೋದು ಅನ್ನಿಸ್ತಾ, ಇಲ್ಲ ಅಂದ್ರೆ ಹೇಗೆ? ನೀವ್ ಇವಾಗ ಅಂದ್ರಲ್ಲ ಬ್ಯಾಕ್ ಗ್ರೌಂಡ್ ಇರ್ಬೋದು ಮತ್ತೊಂದಿರ್ಬೋದು ಅಂತ, ಜನ ಇಲ್ಲಿ ಬಕ್ರಗಳಲ್ಲ. ಬ್ಯಾಕ್ ಗ್ರೌಂಡ್ ಇದೆ ಅಂದ ತಕ್ಷಣ ಬೆಳ್ಸಕ್ಕೆ, ಇವಾಗ ದುಡ್ಡಿದೆ ಅಂತ ಬೆಳ್ಸಕ್ಕೆ, ಇವ್ರ ಹತ್ರ ರಿಚ್ ಲೈಫ್ ನೋಡ್ಬಿಟ್ಟಿದ್ದಾರೆ, ದೊಡ್ಡ ಮಟ್ಟಕ್ಕೆ ಲೈಫ್ ನೋಡ್ಬಿಟ್ಟಿದ್ದಾರೆ ಅಂತ ಬೆಳ್ಸಕ್ಕೆ. ನನ್ನ ಟ್ಯಾಲೆಂಟ್ ಇದ್ಯಾ, ಜನ ಇಲ್ಲ ನನ್ನ ಉಳಿಸ್ತಾರೆ. ನನ್ನ ಟ್ಯಾಲೆಂಟ್ ಇಲ್ವಾ, ನನ್ನ ಮನೆ ಒಳಗೆ ಉಳಿಸ್ತಾರೆ. ಅಷ್ಟೇ ನಾನು ನಂಬಿರೋದು. ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೇಕು, ಮನೆಗೆ ಒಂದ್ ಒಳ್ಳೆ ಮಗ, ಇಂಡಸ್ಟ್ರಿ ಒಂದ್ ಒಳ್ಳೆ ಆಕ್ಟರ್ ಆಗ್ಬೇಕು. ಅದ್ ಕನ್ಸಿದೆ, ಆಸೆ ಇದೆ, ಖಂಡಿತವಾಗ್ಲೂ ಅದನ್ನ ಈಡೇರಿಸ್ತೀನಿ. ಎಲ್ಲಿಗೆ ಹೋಗ್ತಿದೀವಿ ಬ್ರೋ ಈಗ? ಸುಮ್ನೆ ರ್ಯಾಂಡಮ್ ಆಗಿ, ನೀವ್ ಹೆಂಗ್ ರ್ಯಾಂಡಮ್ ಆಗಿ ಹೋಗ್ತಿದ್ರೆ ನಾನು ರ್ಯಾಂಡಮ್ ಆಗಿ ಹಿಂಗ್ ಹೋಗ್ತಾ ಇದೀನಿ. ಎಲ್ಲಿ ಹೋಗ್ತೀವಿ ಅಂತ ಗೊತ್ತಿಲ್ಲ, ಒಂದೇ ಹೋಗ್ತಾ ಎಲ್ಲಾರು ಊಟ ಗೀಟ ಮಾಡೋಣ. ಯಾಕಂದ್ರೆ ನೀವು ಬಂದಾದ್ಮೇಲೆ ನಮ್ಮ ಮನೆಗೆ ಯಾರೇ ಬರ್ಲಿ ಅವ್ರ ಊಟ ತಿನ್ಸ್ಬಿಟ್ಟೆ ಕಳಿಸೋದು. ನಮ್ಮ ಅಮ್ಮ ಬೇರೆ ಇರ್ಲಿಲ್ಲ ಮನೇಲಿ, ಅದಕ್ಕೆ ಆನ್ಲೈನ್ ಎಲ್ಲಾರು ಹೋಗ್ತಾ ಹೋಟೆಲ್ ಗಿಟಲ್ ಊಟ ಮಾಡ್ಕೊಂಡು ಒಂದ್ ರೌಂಡ್ ಹಾಕೊಂಡು ಹಿಂಗ್ ಬರೋಣ. ಅಮ್ಮ ಇಲ್ಲ ಅನ್ಬಿಟ್ಟು ಆಚೆನಾ ಬ್ರೋ ಊಟ? ಅಮ್ಮ ಇಲ್ಲ ಅನ್ಬಿಟ್ಟು ಆಚೆ ಸುಮ್ನೆ ನಮ್ಮ ಅಮ್ಮ ಎಲ್ಲ ಫ್ರೆಂಡ್ ಮನೆಗೆ ಹೋದ್ರಂತೆ. ಓಕೆ, ಇವಾಗ ಅನ್ಕೋಬಹುದು ಜನ, ಏನು ನಂಗೆ ನಾನು ದೊಡ್ಡ ದೊಡ್ಡ ಚಿಂತೀನಿ, ಚಿಕ್ಕ ಕೊಡ್ಲು ತಿಂತೀನಿ. ಮೆನು ಏನಿದೆ ಸರ್? ವೆಜ್ ಅನ್ನ ಸಾಂಬಾರು, ಚಪಾತಿ ದಾಲು, ಮುದ್ದೆ ದಾಲು, ವೆಜ್ ಅಷ್ಟೇ. ಸರಿ ಅಣ್ಣ, ನಮ್ಗೆ ಅನ್ನ ಸಾಂಬಾರು ಒಂದ್ ಹಪ್ಳ. ನಿಂಗ್ ನಾನ್ ವೆಜ್ ಇದೆಯಾ ಅಲ್ಲಿ? ಕರೆಕ್ಟ್ ಆಗ್ತೇವೆ ಬಿಡು. ನಾನು ಹಂಗೆ ಚಪಾತಿ ಒಂದ್ ಪ್ಲೇಟ್, ಹಾಫ್ ರೈಸ್. ವೆಜ್ ಅಲ್ಲಿ ಇಷ್ಟೇನಾ? ನಿನ್ ನಾನ್ ವೆಜ್ಜಾ? ಇಲ್ಲೇ ತಗೊಂಡ್ ಬಾ, ಏನಾಗಲ್ಲ. ಅಲ್ಲಾರೆ ಇಷ್ಟನ ತಿನ್ ಬಂದ್ಬಿಡೋದು ಅಂತ. ಬಾ ಇಲ್ಲೇ ತಗೊಂಡ್ ಬಾ. ಅಂದ್ರೆ ಜನ ಸಖತ್ ಗುರ್ತಿ ಹಿಡಿತವ್ರಲ್ಲ, ಇಲ್ಲೇ ಹೋದ್ರು ಒಂಚೂರನ ಅಂದ್ರೆ ರೆಕಗ್ನಿಷನ್ ಕೊಟ್ಟಿದಾರಲ್ಲ, ಅದು ಖುಷಿ ಇದೆ ಅಷ್ಟೇ. ಅದಕ್ಕೋಸ್ಕರನ ನೀವು ಅಂದ್ರೆ ಇವಾಗ ನೋಡಿ, ಸಿನಿಮಾಗಳು ಮಾಡ್ಬೇಕು. ಈಗ ಎಲ್ಲ ಒಂದ್ ಯಕ್ಷ ಪ್ರಶ್ನೆ ಆಗುತ್ತೆ, ವರ್ಷಕ್ಕೆ ಸಿನಿಮಾ ಮಾಡ್ತಿಲ್ಲ ಅಂತ. ಹೌದು, ಅಂದ್ರೆ ಒಂದೊಳ್ಳೆ ಕತೆ ಅಂತ ಬಂದಾಗ, ಒಂದೊಳ್ಳೆ ಮೇಕಿಂಗ್ ಅಂತ ಬಂದಾಗ, ಟೀಮು ಅಂತ ಬಂದಾಗ, ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಇರ್ಬೇಕು. ಯಾಕಂದ್ರೆ ಇವತ್ತಿನ ಕಾಲದಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಬರ್ತಾರೆ, ಒಂದ್ ಶೆಡ್ಯೂಲ್ ಮಾಡ್ತಾರೆ, ಎರಡನೇ ಶೆಡ್ಯೂಲ್ ಯಾರು ಅಂತಾನು ಗೊತ್ತಿರಲ್ಲ, ಪ್ರೊಡ್ಯೂಸರ್ ಅನಿಸ್ಬಿಟ್ಟು ಹೋಗ್ಬಿಡ್ತಾರೆ. ರಿಯಾಲಿಟಿ ಹೇಳ್ತಾರದು, ಇರೋದು ಹೇಳ್ತಿರೋದು. ನಾನು ಅದೊಂದೇ ಕಾರಣಕ್ಕೆ ಮಾಡ್ತಿಲ್ಲ. ಯಾಕಂದ್ರೆ ಇವಾಗ ನನ್ ಮನೆಯಿಂದ ದುಡ್ಡು ತಗೊಂಡ್ಬರ್ತೀನಿ ಅಂತ ಹೇಳಿದ್ರೆ ಆರಾಮಾಗಿ ಬಿಡಪ್ಪ, ದುಡ್ಡಿದೆ ಮಾಡ್ಬೋದು ಅನ್ನೋದು ಒಂದಿರುತ್ತೆ. ಒಂದು ನಂಬಿಕೆ ಅನ್ನೋದು ಬೇಕು, ಒಂದು ಟ್ರಸ್ಟ್ ಅನ್ನೋದು ಬೇಕು. ಆತರ ಒಂದು ಪ್ರೊಡಕ್ಷನ್ ಹೌಸ್ ಬಂದಾಗ, ಒಂದು ಟೀಮ್ ಬಂದಾಗ, ಖಂಡಿತವಾಗ್ಲು ನನ್ನ ಒಂದು ಆಟಿಟ್ಯೂಡ್ ತಕ್ಕನಂಗೆ, ನನ್ನ ಸ್ಟೈಲ್ ತಕ್ಕನಂಗೆ ಒಂದ್ ಸ್ವಲ್ಪ ಸಿನಿಮಾ ಮಾಡ್ಬೇಕು. ಖಂಡಿತವಾಗ್ಲು ಒಂದ್ ಒಳ್ಳೆ ಮಟ್ಟಕ್ಕೆ ಲಾಂಚ್ ಆಗ್ಬೇಕು, ಆಗ್ತೀನಿ.
ನನ್ಗೆ ನಾನು ಒಂದ್ 2-3 ವ್ಲಾಗ್ ಮಾಡಿದೆ ನನ್ನ ಒಂದು ಚಾನಲ್ ಯಾಕೆ ಸ್ಟಾಪ್ ಮಾಡಿದ್ರಿ? ನನಗೆ ಮೊಬೈಲ್ ಹಿಡ್ಕೊಳಕ್ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಮೊಬೈಲ್ ಮಾತ್ರ ಇದೆ, ಹಾ. ಹಿಂಗ್ ತಿರ್ಗಿಸ್ಬೇಕಾ ಹಿಂಗ್ ಹಿಡ್ಕೋಬೇಕಾ ಅಂತ ನನಗೆ ಗೊತ್ತಾಗ್ತಾನೆ ಇರ್ಲಿಲ್ಲ. ಅಲ್ಲ ನೀವು ಡೈಲಿ ಬ್ಲಾಗ್ ಮಾಡ್ಕೊಂಡು ಹೋಗಿದ್ರು ಲಕ್ಷ ಜನ ಇರ್ತಾರೆ, ಎಲ್ಲ ಫ್ಯಾನ್ಸ್ ನೋಡಿರೋದು. ಅದೇ ನೋಡಿ, ಇಂತ ಮಕ್ಕಳ ಜಾಗ ಪ್ರಮೋಟ್ ಮಾಡಿರೋರು. ನಾವ್ ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಬಂತು, ತಿರ್ಗಾ ಮನೆಗ್ ಬಂದ್ವಿ. How was the ride, bro? ಕನ್ನಡ ಒಳ್ಳೆ ಊಟ ಹಾ, ಏನ್ ಬೇಕಪ್ಪ ನಮ್ಗೆ. ಹೇಗಿತ್ತು ಬ್ರೋ? ಖುಷಿ ಆಯ್ತು. ಒಳ್ಳೇದಾಗ್ಲಿ. ಚಂದನ್ ಕೆ ಶೆಟ್ಟಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಎಲ್ಲಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಯಾಕೆ ಅಂದ್ರೆ ನಾರ್ಮಲ್ ಆಗಿ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಸುಮ್ಮನೆ ತರಲೆ ಮಾಡೋರ್ನ, ಏನೇನೋ ರೀಲ್ಸ್ ಗಳು ಮಾಡೋರ್ನ, ಸುಮ್ನೆ ಅಂದ್ರೆ ನಾನ್ ಫೇಮಸ್ ಆಗ್ಲೇಬೇಕು ಅಂತ ಈ ತಲೆಯಲ್ಲಿ ಇಟ್ಕೊಂಡು ಇಂಟೆನ್ಷನ್ಸ್ ಮಾಡ್ತಾರೆ ಗೊತ್ತಾ, ಅಂತವ್ರಿಗಿಂತ ನಾವೇನೋ ಮಾಡ್ಬೇಕು ಅನ್ನೋದು ತಲೆ ಇರ್ಬೇಕು ಫಸ್ಟ್. ಅದನ್ನ ಇವ್ರು ಒಳ್ಳೆ ಥಾಟ್ ಇಟ್ಕೊಂಡಿದ್ದಾರೆ. ಇವಾಗ ಎಲ್ಲಾ ಸೆಲೆಬ್ರಿಟೀಸ್ ಮನೆಗೆ ಇಮಿಡಿಯೇಟ್ ಆಗಿ ರ್ಯಾಂಡಮ್ ಆಗಿ ಹೋಗಿ ಅವ್ರು ಸಿಗ್ತಾರ ಇಲ್ವಾ, ಪಾಪ ಅವರು ಡೀಸೆಲ್ ಖರ್ಚು ಮಾಡ್ಕೊಂಡು, ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಇಷ್ಟೆಲ್ಲ ಕಷ್ಟ ಬೀಳ್ತಿರಲ್ಲ, ಅದಕ್ಕೋಸ್ಕರ ಒಳ್ಳೇದಾಗ್ಬೇಕು. ಆಲ್ ದ ಬೆಸ್ಟ್. Thank you so much, bro. ಬನ್ನಿ 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 ಎಂಜಾಯ್ ಬನ್ನಿ. ಬಳ್ಳಾರಿ ಬೇರೆ ಅವನಲ್ಲ, ಕ್ಲೋಸ್ ನಾಗೇಶ್ ಬಳ್ಳಾರಿ ಅಂತ ನನ್ನ ಫ್ರೆಂಡ್ ಅನ್ನೋದಕ್ಕಿಂತ ನನ್ನ ಫ್ಯಾಮಿಲಿ ಮೆಂಬರ್, ನನ್ನ ತಮ್ಮ, ಅಣ್ಣ ಎಲ್ಲ ಚಿಕ್ಕವನು. ಒಳ್ಳೇದಾಗ್ಲಿ, ನಿಮ್ಗೂ ಕೂಡ ಆಲ್ ದ ಬೆಸ್ಟ್. ಯಾವ್ದೇ ಸೆಟಲ್ ಸಿಕ್ಕಿದ್ರು ಇವ್ರನ್ನ ನೋಡ್ಕೊಳ್ಳಿ, ಫೇಸ್ ಕಡೆ ನೋಡ್ಕೊಳ್ಳಿ. ಯಾವ್ದೇ ಸೆಟಲ್ ಸಿಗ್ಲಿ, ನೀವು ಯಾವ್ದೇ ಇದೇ ಫೋನ್ ಇರುತ್ತೆ, ನೀವೇಂದ್ರಲ್ಲಿ ಹೊಡೆದ್ರು ಹೊಡ್ಸ್ಕಂತಾನೆ ಅಂತ ವ್ಯಕ್ತಿ ಇವ್ರು. ಒಳ್ಳೇದಾಗ್ಲಿ.